ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡನು ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮರಾಣಿ ಎಂ ಯೂಟ್ಯೂಬ್ ಚಾನಲ್. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಲಾಸ್ಟು ಗುರುವಾರ ನಾವು ಊರಿಗೆ ಹೋಗಿದ್ವಿ. ಶುಕ್ರವಾರದಿಂದ ನಮ್ಮೂರ ಜಾತ್ರೆ ಶುರುವಾಯಿತು. ಶುಕ್ರವಾರದಿಂದ ಮಂಗಳವಾರವರೆಗೂ ನಮ್ಮೂರ ಜಾತ್ರೆ ಇತ್ತು. ಶುಕ್ರವಾರ ಸಾಯಂಕಾಲ ಸಿಂಪಲ್ ಆಗಿ ಅನ್ನ ಸಾಂಬಾರನ್ನ ಮಾಡಿಕೊಂಡು ಬೋಂಡವನ್ನ ಮಾಡ್ಕೊಂಡಿದ್ವಿ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಇಟ್ಕೊಂಡು ಒಂದು 3ರಿಂದ 4 ಟೊಮೆಟೊನ ದಪ್ಪಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಅಂದರೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಾದ್ಮೇಲೆ ಸ್ಟವ್‌ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ರುಬ್ಕೊಬೇಕು. ಅಷ್ಟರಲ್ಲಿ ಬೋಂಡ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಲ್ವ, ಅಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ, ಅಂದರೆ ಒಂದು 2 ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅಂತಂದ್ಬಿಟ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಅಂದರೆ ಹಿಟ್ಟು ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗಿತ್ತು, ನಾನೊಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಬೇಯಿಸ್ಕೊಂಡಿರೋ ಟೊಮೆಟೊ ತಣ್ಣಗಾಗಿದೆ, ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಂಡು, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಡು, ಒಂದು 1/4 ಟೇಬಲ್ ಸ್ಪೂನ್ಗಿನ ಸ್ವಲ್ಪ ಕಡಿಮೆಯಾಗಿ ಅರಿಶಿನ ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ಹಾಕ್ತೇನೆ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಬೇಕಿದ್ದರೆ ಹಾಕ್ಕೊಬೋದು. ರುಬ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ನೀರು ಹಾಕೋದಕ್ಕೂ ಮುಂಚೆನೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನೀರನ್ನ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ನಾನೊಂದು ಸ್ವಲ್ಪ ನೀರು ಸಾಂಬಾರು ಥರ ಮಾಡ್ಕೊಂಡಿದ್ದೀನಿ. ನೀರನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಖಾರ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಈ ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ. ತುಂಬ ಸಿಂಪಲ್ಲು, ಹಾಗೆ ಈಸಿ ಕೂಡ, ಯಾರು ಬೇಕಿದ್ದರೂ ಮಾಡ್ಕೊಬೋದು. ಇವಾಗ ಬೋಂಡನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಬಜ್ಜಿ, ಬೋಂಡ ಈ ಥರದ್ದೆಲ್ಲ ಜಾಸ್ತಿ ತಿನ್ನೋಕೆ ಹೋಗಬಾರ್ದು. ನಮ್ಮ ಮನೇಲಿ ಜಾಸ್ತಿ ಆಯಿಲ್ ಐಟಮ್ ಮಾಡಲ್ಲ, ನಾನು ವೀಡಿಯೋಗೋಸ್ಕರ ಅಷ್ಟೇ ಈ ಥರ ಬಜ್ಜಿ, ಬೋಂಡ ಏನಾದರೂ ಎಣ್ಣೆಲಿ ಮಾಡೋದಿರೋದನ್ನ ಮಾಡೋದು. ಏಕೆಂದರೆ ಆಯಿಲ್ ಕಂಟೆಂಟು ಜಾಸ್ತಿ ಬಾಡಿಗೆ ಹೋದಷ್ಟು ವೆಯ್ಟ್ ಗೇನ್ ಆಗೋದು ಜಾಸ್ತಿ. ಇವತ್ತು ಅಂದರೆ ಇವತ್ತು ಹಬ್ಬ ಇತ್ತಲ್ವ, ಸೊ ಹಂಗಾಗಿ ಸ್ವಲ್ಪ ಬೋಂಡನ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು, ಮತ್ತು ಅಜ್ಜಿ ಬೋಂಡ ತಿನ್ನಬೇಕು ಅಂತ ಕೇಳ್ತಾಯಿದ್ರು, ಅದಕ್ಕೋಸ್ಕರ ಮಾಡ್ಕೊಂಡಿದ್ವಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು 2 ಒಬ್ಬೆಯಷ್ಟು ಬೋಂಡನ ಬೇಯಿಸ್ಕೊಂಡ್ವಿ. ಅದಾದಮೇಲೆ ಎಲ್ಲರೂ ಊಟ ಹಾಕ್ಕೊಂಡು ಮಾಡಿದ್ವಿ. ಅಂದರೆ ಶುಕ್ರವಾರ ಎಳ್ವಾರ ಇತ್ತು, ಅಂದರೆ ಬೆಳಗ್ಗೆ ಕೊಂಡ ಇರುತ್ತೆ. ಬೆಳಗ್ಗೆ ಕೊಂಡಕ್ಕೆ ಇವತ್ತು ರಾತ್ರಿಯೇ ಸೌದೆ ಎಲ್ಲ ತಗೊಂಡೋಗಿ ಹಾಕ್ತಾರಲ್ವ, ಆ ಥರ ಅದನ್ನ ನೋಡೋಕ್ಕೆ ಹೋಗಬೇಕು. ಅಷ್ಟರಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ನಾನು ಜಾತ್ರೆ ಎಲ್ಲ ಮುಗಿಸ್ಕೊ ಬಂದಾದಮೇಲೆ ಒಂಥರ ಒಳಗಡೆನೇ ತುಂಬ ಖುಷಿ ಆಗ್ತಾ ಇದೆ. ನಾನೇನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಎಷ್ಟೊಂದು ಜನ ನನ್ನ ಗುರುತಿಸ್ತಾರೆ ಅಂತ ಅಂದ್ಬಿಟ್ಟು. ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಎಷ್ಟೊಂದು ಜನ ನನ್ನ ವೀಡಿಯೋನ ನೋಡ್ತಾರೆ ಅಂತ ಅಂದ್ಬಿಟ್ಟು. ಮೊದಲೆಲ್ಲ ಹೆಂಗಂದ್ರಂಗೆ ಮಾತಾಡ್ತಿದ್ದೆ, ಬಟ್ ಇವಾಗ ಮಾತಾಡೋದಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ದೇವಸ್ಥಾನ ಬೀದಿಗೆ ಬಂದ್ವಿ. ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ತಾರೆ. ಇದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಇತ್ತು, ಸೊ ಅದಕ್ಕೋಸ್ಕರ ಐನೋರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಎಳ್ವಾರ ಬರುತ್ತೆ, ಅಂದರೆ ಹಸುಗಳನ್ನ ಸೌದೆಯಲ್ಲಿ ಅಂದರೆ ಎತ್ತಿನ ಗಾಡೀಲಿ ಸೌದೆನೆಲ್ಲ ಹಾಕ್ಕೊಂಡು ಬರ್ತಾರಲ್ವ, ಅದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮೂರಲ್ಲಿ ಜಾತ್ರೆ ಅಂದರೆ. ಮೊದಲೆಲ್ಲ ಹಸುಗಳು ತುಂಬ ಇರ್ತಾಯಿತ್ತು, ಎಲ್ರ ಮನೇಲೂ ಹಸುಗಳಿರ್ತಾಯಿತ್ತು. ಇವಾಗ ಹಸುಗಳು ತುಂಬ ಕಡಿಮೆ, ಯಾರ ಮನೇಲೂ ಇಲ್ಲ, ಎಲ್ಲೋ ತುಂಬ ರೇರು, ಎಲ್ಲೋ ಒಂದೊಂದು ಮನೇಲಿದೆ. ನಮ್ಮ ಮನೇಲೂ ಕೂಡ ಹಸುಗಳೆಲ್ಲ ಇರ್ತಾಯಿತ್ತು. ಆವಾಗ ಅಪ್ಪ, ನನ್ನ ತಮ್ಮ ಎಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಕೊಂಡು, ಮತ್ತು ನಮ್ಮದು ಎತ್ತಿನ ಗಾಡಿನೂ ಕೂಡ ಇತ್ತು, ಅದರಲ್ಲಿ ಸೌದೆ ಎಲ್ಲ ತಗೊಂಡು ಹೋಗ್ತಾಯಿದ್ರು. ಅದನ್ನೆಲ್ಲ ಸಖತ್ತು ಮಿಸ್ ಮಾಡ್ಕೊತೀನಿ ನಾನು.
ಆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ತುಂಬ ಹೊತ್ತು ಈ ಎಳ್ವಾರ ನಿಂತಿರುತ್ತೆ. ಮತ್ತು ತಮಟೆ ಶಬ್ದೆಲ್ಲ ಜೋರಾಗಿ ಮಾಡಿಕೊಂಡು ಸುಮಾರು ಆಲ್ಮೋಸ್ಟ್ 1 ಅವರ್ವರೆಗೂ ತಮಟೆ ಎಲ್ಲ ಬಡ್ಕೊಂಡು ನಿಂತಿರ್ತಾರೆ. ಮೊದಲೆಲ್ಲ ಹಸು ಜಾಸ್ತಿ ಇರ್ತಿತ್ತಲ್ವ, ಇವಾಗ ಸ್ವಲ್ಪ ಖಾಲಿ ಖಾಲಿ ಅಂತ ಅನಿಸುತ್ತೆ. ಇವಾಗ ಹಸು ಕಡಿಮೆ ಇರೋದ್ರಿಂದ ಖಾಲಿ ಖಾಲಿ ಅಂತ ಅನಿಸುತ್ತೆ. ಮತ್ತು ಎಲ್ಲರ ಮನೆಯಿಂದನೂ ಹಣ್ಣು ಕಾಯಿ ತಗೊಬಂದು ಎಳ್ವಾರಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಪೂಜೆ ಮಾಡಿಸಿಲ್ಲ, ಮಾಡ್ಸಂಗಿಲ್ಲ. ಅದಕ್ಕೋಸ್ಕರ ಮಾಡ್ಸಕ್ಕೆ ಹೋಗಿಲ್ಲ ನಾವು. ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು, ಮತ್ತು ದೇವಸ್ಥಾನ ಬೀದಿ, ಲಿಂಗಾಯತರು ಬೀದಿ, ಮತ್ತು ಕೊಂಡ ಎಲ್ಲ ರೆಡಿ ಮಾಡಿರ್ತಾರಲ್ವ, ಅಲ್ಲಿ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಕೊಂಡಕ್ಕೆ ಈ ಥರ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಬಸವೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದ್ರದ್ದೇ ಕೊಂಡ ಬೆಳಗ್ಗೆಗೆ ಆಗೋದು ಬಸವೇಶ್ವರ ದೇವಸ್ಥಾನ ಇದು. ಮತ್ತು ಇದು ಮಾರಮ್ಮ ದೇವಸ್ಥಾನ. ಕೊಂಡ ಪಕ್ಕದಲ್ಲೇ ಇರುತ್ತೆ ಮಾರಮ್ಮನ ದೇವಸ್ಥಾನ. ಅಲ್ಲೇ ಎದುರುಗಡೆ ಅಂಗಡಿ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಸುಮಾರು ಹೊತ್ತು ದೇವಸ್ಥಾನ ಬೀದಿಯಲ್ಲಿ ಇದ್ವಿ. ಅದಾದಮೇಲೆ ಬಂದು ನಮ್ಮನೆ ಹತ್ರ ಗೇಟ್ ಹತ್ರ ಅಮ್ಮ ನಾನು ಮಾತಾಡಿಕೊಂಡು ಕುತ್ಕೊಂಡ್ವಿ. ಅದಾದಮೇಲೆ ಹೋಗಿ ಮಲ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಕೊಂಡ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಹಿಂದಿನ ದಿನ ಮಳೆ ಬಂದುಬಿಟ್ಟಿತ್ತು. ಹಂಗಾಗಿ ಕೊಂಡನ ರೆಡಿ ಮಾಡ್ಕೊಂಡಿಲ್ಲ, ಲೇಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಅಮ್ಮ ನನ್ನ ದೊಡ್ಡ ಮಗನ್ನ ಕರ್ಕೊಂಡು ರಾಮನಗರಕ್ಕೆ ಹೋಗಿದ್ದಾರೆ. ಅವನಿಗೆ ಎಕ್ಸಾಮ್ ಇದೆ, ಅದು ಮುಗಿಸ್ಕೊಂಡು ಕರ್ಕೊಂಬರ್ತಾರೆ. ಕೊಂಡ ಎಲ್ಲ ಮುಗೀತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಅಂದರೆ ಸುತ್ತ ಹಳ್ಳಿಲೆಲ್ಲ ಸಿಕ್ಕಾಬಟ್ಟೆ ಫೇಮಸ್ಸು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಜನ ಬರ್ತಾರೆ. ಕೊಂಡ ಎಲ್ಲ ಮುಗಿಸ್ಕೊಂಡು, ನನಗೆ ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ, ಯಾಕಂದರೆ ಅಲ್ಲೇನೇನೋ ಪೂಜೆ ಇರುತ್ತೆ, ಮತ್ತು ಅದೆಲ್ಲ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದ್ರೂ ಹೇಳೋದಕ್ಕೆ ಬರಲ್ಲ. ಸೊ ತಪ್ಪಾಗಿ ಹೇಳೋದು ಬೇಡ ಅಂತಂದ್ಬಿಟ್ಟು ಏನೂ ಹೇಳಿಲ್ಲ. ಮತ್ತು ಅಲ್ಲೇ ಊಟ ಕೂಡ ಕೊಡ್ತಾರೆ. ಅಕ್ಕಪಕ್ಕ ಹಳ್ಳಿಯವರು ಅರ್ಸ್ಕೊಂಡಿರೋರೆಲ್ಲ ಅಡುಗೆ ಮಾಡಿಸ್ತಾರೆ. ಸೊ ಹಂಗಾಗಿ ನಾವು ಯಾವಾಗ ಹೋದ್ರೂ ಕೊಂಡ ಎಲ್ಲ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು, ಮತ್ತು ಅಜ್ಜಿ ಇದ್ದರೆ ಅಮ್ಮ ಇದ್ದರೆ ಅವ್ರಿಗೂ ತೊಗೊಬಂದು ಕೊಡ್ತೀವಿ. ಅಜ್ಜಿ ಇದ್ರಲ್ವ, ಸೊ ಅಜ್ಜಿಗೆ ತೊಗೊಬಂದು ಕೊಟ್ಟೆ. ಅದಾದಮೇಲೆ ನನ್ನ ಮಗನಿಗೆ ಒಂದು ಸ್ವಲ್ಪ ತಿನ್ನಿಸೋಣ ಅಂತಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಅಡುಗೆ ಏನೂ ಮಾಡ್ತಾಯಿಲ್ಲ. ಮಧ್ಯಾಹ್ನ ಊಟ ಕೂಡ ಅಲ್ಲೇ ಕೊಡ್ತಾರೆ. ಅಂದರೆ ಒಂದು ಕಡೆ ಅಡುಗೆ ಮಾಡಿಸ್ತಾರೆ ನಮ್ಮೂರಲ್ಲಿ, ಅಲ್ಲೇ ಊಟ ಮಾಡ್ತೀವಿ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಾದ್ಮೇಲೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ತೇರು ನೋಡೋಕ್ಕೆ, ಅಂದರೆ ತೇರು ಎಳೆಯೋ ಟೈಮ್ಗೆ ಕರೆಕ್ಟಾಗಿ ಹೋದೆ. ನಾನು ಆಲ್ರೆಡಿ ಒಂದು ಶಾರ್ಟ್ ವೀಡಿಯೋನ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ತೇರು ಎಳೀತಿದ್ದಾರೆ. ನಾನು ವೀಡಿಯೋ ಸೆಲ್ಫಿ ತಗೊತಾ ಇದ್ದರೆ ಇಲ್ಲಿ ಇವರು ಇಬ್ಬರು ಬಂದು ಸಡನ್ನಾಗಿ ಬಂದುಬಿಟ್ರು. ನನಗೆ ಸ್ವಲ್ಪ ಭಯ ಆಗೋಯಿತು. ನಮ್ಮೂರ ಜಾತ್ರೆಗೆ ಸಿಕ್ಕಾಪಟ್ಟೆ ಅಂದರೆ ತುಂಬ ಜನ ಸೇರ್ತಾರೆ. ಇಲ್ಲಿ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾ ಇರ್ತಾರೆ. ನಾನು ಈಸ್ಕೊಂಡು ಕುಡಿದೆ. ಮತ್ತು ನನ್ನ ಮಗ ಇರಲಿಲ್ಲ ಆವಾಗಲೇ, ಇವಾಗ ಬಂದಿದ್ದಾನೆ. ಯೂಶ್ವಲಿ ನನಗೆ ವೀಡಿಯೋ ಮಾಡ್ಕೊಡೋದಕ್ಕೆ ನನ್ನ ಮಗ ಇದ್ದರೆ
ಚೆನ್ನಾಗಿ ವಿಡಿಯೋ ಮಾಡಿಕೊಡ್ತಾನೆ. ಅವ್ನು ಬಂದಿಲ್ಲ ಅಂದರೂ ನನಗೆ ಹೇಳ್ಕೊಟ್ಟು ವಿಡಿಯೋ ಮಾಡಿಸ್ಕೊತೀನಿ. ಸೊ ಅವಾಗಲಿಂದ ಸುಮಾರು ಒಂದು ರೌಂಡ್ ಎಲ್ಲ ಹಾಕಾದ್ಮೇಲೆ ಅವ್ನು ತಾವು ಹೋಗ್ಬಿಟ್ಟು ಕುತ್ಕೊಂಡಿದ್ದೆ. ಅದಾದಮೇಲೆ ನಮ್ಮಮ್ಮನೂ ನನ್ನ ಮಗ ಬಂದರು ರಾಮನಗರದಿಂದ. ಏನೋ ಗೊತ್ತಿಲ್ಲ ಬಸ್ಸು ಬೇಗ ಸಿಕ್ಕಿತ್ತಂತೆ. ಸೊ ಬೇಗ ಬಂದರು. ಅದಾದಮೇಲೆ ನಾನು ಅವ್ರ ಜೊತೆ ಇನ್ನೂ ಒಂದು ರೌಂಡ್ ಹಾಕಿ ಇದು ರೋಡು ತೇರೆಲ್ಲ ನೋಡಿಕೊಂಡು ಅಲ್ಲಿ ಸುಮಾರು ಹೊತ್ತಿದ್ದು. ಅದಾದಮೇಲೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ, ಅಲ್ಲಿ ಅಡುಗೆ ಮಾಡಿಸಿದ್ದಾರೆ. ಅಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ನಾವು ಯೂಶಲಿ ಮೊದಲೆಲ್ಲ ಊಟಕ್ಕೆ ಈ ಥರ ಹೋಗ್ತಾ ಇರಲಿಲ್ಲ. ಈಗ ಒಂದು 2 ವರ್ಷದಿಂದ ಅಡುಗೆ ಮಾಡಿಸ್ತಾರಲ್ವ ಅಲ್ಲಿ ಊಟಕ್ಕೆ ಹೋಗ್ತೀವಿ. ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ದ. ತುಂಬ ಹಠ ಮಾಡ್ದ ಅಂದ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಮ್ಮಮ್ಮ ಸ್ವಲ್ಪ ಇಲ್ಲಿ ಪಾತ್ರೆ ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ಬೇಕು, ಅಂದರೆ ಸಣ್ಣ ಸಣ್ಣ ಲೋಟ ಬರುತ್ತಲ್ಲ ಆ ಥರದ್ದು ಬೇಕು, ಪ್ಲೇಟ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ನೋಡ್ತಾಯಿದ್ರು. ನಾನು ಯೂಶಲಿ ಬೇಡ ಅಂತೀನಿ, ತೊಗೋತೀನಿ ಅಂತ ಆಸೆ ಪಡ್ತಿದ್ರು. ಸರಿ ಆಯಿತು ಅಂದ್ಬಿಟ್ಟು ತೊಗೋ ಅಂತಂದರೆ ಮತ್ತು ಮಕ್ಕಳು ಇಷ್ಟಪಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಕಡಲೆಪುರಿ ತೊಗೊಂಡೆ. ಮತ್ತು ಇವನು ಚಿಕ್ಕೋನು ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ, ಆಟ ಸಾಮಾನ ಕೊಡಿಸು ಅಂತಂದ್ಬಿಟ್ಟು. ಸೊ 3 ಜನಕ್ಕೂ ಒಂದೊಂದು ಆಟ ಸಾಮಾನ ಕೊಡಿಸ್ಬಿಟ್ಟು ಅಮ್ಮ ಹೆಂಗಂದರೆ ಹಂಗೆ ಇದ್ದರು. ನಾನು ಹೇಳ್ತೀನಿ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳಮ್ಮ ಅಂತಂದರೆ ರಾತ್ರಿ ಬಟ್ಟೆ ಹಾಕ್ಕೊಂಡಿದ್ರಲ್ಲ ಅದೇ ಸೀರೆಯಲ್ಲೇ ಮತ್ತೆ ರಾಮನಗರಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಮತ್ತು ದೇವಸ್ಥಾನದಲ್ಲಿ ಅಂದರೆ ಬೆಳಗ್ಗೆ ತುಂಬ ಜನ ಇರ್ತಾರೆ, ತೇರೆಲ್ಲ ಆದಮೇಲೆ ಸ್ವಲ್ಪ ಜನ ಕಡಿಮೆ ಆಗಿರ್ತಾರೆ. ಸೊ ನಾವು ಒಳಗಡೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಹೋದ್ವಿ. ಅದಾದಮೇಲೆ ಸಂಜೆ ಈ ಥರ ಕಾಣಿಸ್ತಾ ಇತ್ತು. ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.